ಸಚಿವ ಮಹಾದೇವಪ್ಪ ಆಪ್ತ ಅಧಿಕಾರಿ ಬಳಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿಯ ವೇಳೆ 1.70 ಕೋಟಿ ಹಣ ಪತ್ತೆಯಾಗಿರುವಂತದ್ದು. ಸಚಿವರ ಆಪ್ತ ಅಧಿಕಾರಿ ಜನಾರ್ದನ್ಗೆ ಸೇರಿದಂತಹ ಸಂಬಂಧಿಕರ ಮನೆಯಲ್ಲಿ ಒಂದು ಹಣ ಪತ್ತೆಯಾಗಿರುವಂತದ್ದು. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಜನಾರ್ದನ ರೆಡ್ಡಿಗೆ ಸೇರಿದ 6 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ದಾಳಿಯ ಸಂದರ್ಭದಲ್ಲಿ ಜನಾರ್ದನ್ ಅವರ ಸ್ನೇಹಿತನ ಮನೆಯಲ್ಲಿ ಹಣ ಪತ್ತೆಯಾಗಿದೆ. ಬರೋಬ್ಬರಿ 1,70,00,000 ರೂಪಾಯಿ ನಗದು ಪತ್ತೆಯಾಗಿದೆ. ಲೋಕ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರೆದಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿ ಈತ. ಸಚಿವ ಮಹಾದೇವಪ್ಪ ಆಪ್ತ ಅಧಿಕಾರಿ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೋಟಿ ಕೋಟಿ ನಗದು ಪತ್ತೆಯಾಗಿದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರ ಸ್ನೇಹಿತರ ಮನೆಯಲ್ಲಿ ಜನಾರ್ದನ್ಗೆ ಸಂಬಂಧಿಸಿದಂತಹ ಹಣ ಪತ್ತೆಯಾಗಿರುವಂತದ್ದು. 1,70,00,000 ನಗದು ಸ್ನೇಹಿತನ ಮನೆಯಲ್ಲಿ ಇಟ್ಟಿದ್ಯಾಕೆ? ಈ ಕುರಿತು ದಾಖಲೆಯನ್ನ ಈಗ ಒದಗಿಸಬೇಕಾಗುತ್ತೆ. ಸಚಿವರ ಆಪ್ತ ಅಧಿಕಾರಿ ಜನಾರ್ದನ್ಗೆ ಸಂಬಂಧಿಸಿದಂತೆ ಆತನ ಸ್ನೇಹಿತನ ಮನೆಯಲ್ಲಿ ಕೂಡ ದಾಳಿಯನ್ನು ನಡೆಸಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಜನಾರ್ದನ್ಗೆ ಸೇರಿದಂತಹ ಎಷ್ಟು ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿತ್ತು? ಯಾವಾಗ್ಲಿಂದ ದಾಳಿಯನ್ನ ಮಾಡಿದ್ರು? ಯಾವ ಲಿಂಕ್ ಮೇಲೆ ದಾಳಿ ಮಾಡಿದ್ರು? ಏನೆಲ್ಲ ಪತ್ತೆಯಾಗಿದೆ ದಾಳಿಯ ಸಂದರ್ಭದಲ್ಲಿ? ಚೈತ್ರ, ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು 4 ಅಧಿಕಾರಿಗಳ ಮನೆಗಳ ಮೇಲೆ ಒಂದು ದಾಳಿಯನ್ನು ಮಾಡ್ತಾರೆ. ಅದರಲ್ಲಿ ಜನಾರ್ದನ್ ಎಂಬ ಅಧಿಕಾರಿ ಏನಿದ್ದಾನೆ, ಈತ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಇಲಾಖೆ ಏನು ಶಿಕ್ಷಣ ಸಂಸ್ಥೆಗಳೇನಿದೆ ಇದರ ಅಧಿಕಾರಿ ಆಗಿರುವಂತಹ ಈತನಿಗೆ ಸೇರಿದ ಸುಮಾರು 6 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಾಗ ಕೋಟಿಗಟ್ಟಲೆ ನಗದು ಹಣ ಕೂಡ ಪತ್ತೆಯಾಗಿರುವಂತದ್ದು. ಏನು 6 ಕಡೆ ಪರಿಶೀಲನೆ ಮಾಡಬೇಕಾದ್ರೆ ಒಂದು ಸ್ನೇಹಿತನ ಒಂದು ಫ್ಲಾಟ್ ಏನಿದೆ, ಆ ಒಂದು ಫ್ಲಾಟ್ ನಲ್ಲಿ ಸುಮಾರು 1.70 ಕೋಟಿಯಷ್ಟು ನಗದು ಹಣವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪತ್ತೆ ಮಾಡಿದ್ದಾರೆ. ಈ ನಗದು ಹಣವನ್ನ ಈಗ ತಮ್ಮ ವಶಕ್ಕೆ ಪಡೆದು ಅದನ್ನ ಕೌಂಟ್ ಮಾಡುವಂತ ಏನು ಕೆಲಸವನ್ನು ಕೂಡ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಮಾಡ್ತಾ ಇರೋದು. ಆದ್ರೆ ಈ ಒಂದು ಹಣವನ್ನ ಆ ಸ್ನೇಹಿತನ ಫ್ಲಾಟ್ ನಲ್ಲಿ ಯಾಕಾಗಿ ಇಟ್ಟಿದ್ರು ಮತ್ತೆ ಈ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಈಗಾಗಲೇ ಈ ಒಂದು ಅಧಿಕಾರಿಗೆ ಸಂಬಂಧಪಟ್ಟಂತೆ ಸುಮಾರು 6 ಕಡೆಗಳಲ್ಲಿ ಇನ್ನೂ ಕೂಡ ಶೋಧ ಕಾರ್ಯವನ್ನ ಲೋಕಾಯುಕ್ತ ಪೊಲೀಸರು ಮುಂದುವರಿಸಿರೋದು. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ಈತ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು, ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರು ಕೂಡ ದಾಖಲಾಗಿದೆ. ಮತ್ತೆ ಸುಮಾರು 6 ಕಡೆಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಶೋಧವನ್ನ ಮಾಡಿ ಈ ನಗದು ಹಣವನ್ನು ಕೂಡ ಪತ್ತೆ ಮಾಡಿದ್ದಾರೆ. ಮತ್ತೆ ಈತನ ಬಳಿ ಸುಮಾರು 30ಕ್ಕೂ ಹೆಚ್ಚು ಎಕರೆ ಲ್ಯಾಂಡ್ ಕೂಡ ಪತ್ತೆ ಆಗಿದ್ದು, ಅದ್ರ ಬಗ್ಗೆ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಚೈತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.